ನನ್ನಮ್ಮ ವಿಷಯ ಕೇಳಿ ತುಂಬ ಬೇಜಾರಾಯಿತು. ನಿನ್ನ ತಂಗಿ ಪ್ರೀತಿಸಿ ನಿನ್ನ ಎಚ್ಚರಿಕೆ ಮಾತನ್ನು ಮೀರಿ ಮದುವೆ ಆದ್ಲು. ಇಷ್ಟು ಬೇಗ ಗಂಡನ ಕಳ್ಕೋತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ವೆರಿ ಬ್ಯಾಡ್. ಬಹುಶಃ ನಿನ್ನ ಮಾತನ್ನು ಕೇಳಿದರೆ ಈ ದುರಂತ ಆಗ್ತಿರ್ಲಿಲ್ವೇನು. ಅವಳಿಗೆ ಅಪಾಯ ಇದೆ. ಯಾವತ್ತೂ ಒಂದಿನ ಕಸ್ಬಿಡ್ತಾರೆ ಅಂತ ನೇರವಾಗಿ ನಾನು ಅವಳಿಗೆ ಹೇಳಿದ್ದೆ. ಯಾವತ್ತೂ ಒಂದಿನ ಆ ಮನೆಯಲ್ಲಿ ಅವಳನ್ನ ಬಲಿ ತಗೋತಾರೆ ಅಂತ ಗೊತ್ತಿತ್ತು. ಅವಳ ಕಣ್ಣನ್ನೇ ಬಲಿ ತಗೊಳತ್ತೆ ಅಂತ ನಾನು ಖಂಡಿತ ಯೋಚನೆ ಮಾಡಿರ್ಲಿಲ್ಲ ಸರ್. ಖಂಡಿತ ಯೋಚನೆ ಮಾಡಿರ್ಲಿಲ್ಲ. ಅಮೃತ, ಎಲ್ಲೋ ಏನೋ ತಪ್ಪಾಗಿ ಅಪೂರ್ವನಿಗೆ ಬೀಳೋ ಗುಂಡೇಟು ಅಭಿಗೆ ಬಿದ್ದಿದ್ಯಾ? ಈ ವಿಷಯ ಕೇಳಿದಾಗಿಂದ ನನಗೂ ಅದೇ ಅನುಮಾನ ಸರ್. ನನ್ನ ತಂಗಿ ಅಪೂರ್ವನ್ನ ಕೊಲ್ಲೋದಕ್ಕೆ ಹೋಗಿ ಅಭಿ ಸಾವಿಗೀಡಾಗಿದ್ದ ಅಂತ. ಆದ್ರೆ ಈ ವಿಷಯನ ಮಾತಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ ಸರ್. ನನ್ನ ತಂಗಿನ ಹೇಗೆ ಸಮಾಧಾನದ ಸ್ಥಿತಿಗೆ ತರಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅವಳ ಸಂಕಟನ ನನ್ನ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ ಸರ್. ನನ್ನ ತಂಗಿ ಅಪೂರ್ವನ್ನ ಕೊಲ್ಲೋದಕ್ಕೆ ಹೋಗಿ ಅಭಿ ಸಾವಿಗೀಡಾಗಿದ್ದ ಅಂತ. ಆದ್ರೆ ಈ ವಿಷಯನ ಮಾತಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ ಸರ್. ನನ್ನ ತಂಗಿನ ಹೇಗೆ ಸಮಾಧಾನದ ಸ್ಥಿತಿಗೆ ತರಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅವಳ ಸಂಕಟನ ನನ್ನ ಕೈಲಿ ನೋಡೋದಕ್ಕಾಗ್ತಾ ಇಲ್ಲ ಸರ್. ಅವಳು ಯಾಕಾದ್ರೂ ಮದ್ವೆ ಆದ್ಲು. ಮದ್ವೆ ಆಗ್ದೇನೆ ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ನಾನು ಅವಳಿಗೆ ಬಡ್ಕೊಂಡೆ ಸರ್.
ಪಡ್ಕೊಂಡೆ. ಅಮ್ಮಿ ತಾಯಿ ತುಂಬಾ ಕೆಟ್ಟವರು, ಈ ಮದುವೆ ಬೇಡವೇ ಅಪೂರ್ವ ಅಂತ ಅವಳು ಕೇಳಲೇ ಇಲ್ಲ. ನನ್ನನ್ನೇ ತಪ್ಪಾಗಿ ತಿಳ್ಕೊಳ್ಳು. ಈ ಮದುವೆ ನಾನು ನಿಲ್ಸೋದಕ್ಕೆ ನಾನೇ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ನನ್ನ ಜೊತೆ ಜಗಳ ಮಾಡ್ಬಿಟ್ಲು. ಕುರಿ ಕಟ್ಕನ್ನೇ ನಂಬಿ ಹಿಂದೆ ಹೋದಾಗೆ ನಿನ್ನ ತಂಗಿ ಅವ್ರ ಹಿಂದೆ ಹೋಗಿದ್ದಾಳೆ. ನಾನು ಕೂಡ ನೀನು ಕೇಳಿದ ತಕ್ಷಣ ನಿನ್ನ ತಂಗಿ ಮದುವೆಗೆ 2 ಲಕ್ಷ ರೂಪಾಯಿ ಸಾಲ ಕೊಟ್ಟೆ. ಅದೇ ತಪ್ಪಾಯ್ತನೋ ಅಂತ ಈಗ ಅನಿಸ್ತಾ ಇದೆ. ಇಲ್ಲಾಂದ್ರೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ನಿಂತು ಹೋಗಿದ್ರೆ ಅಪೂರ್ವಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸರ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಸರ್. ನೀವು ದುಡ್ಡು ಕೊಡದೆ ಹೋಗಿದ್ದಿದ್ರು, ನಾವು ಮದುವೆ ಬೇಡ ಅಂತ ಹಠ ಮಾಡಿದ್ದಿದ್ರು, ಅವ್ರು ಕೇಳ್ತಾ ಇರ್ಲಿಲ್ಲ ಸರ್. ಅವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಮಾಡ್ಕೊಂಡು ಬರ್ತಿದ್ರು. ಅವರಿಬ್ರು ಅಷ್ಟು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು. ನಿಮಗೆ ಗೊತ್ತಲ್ಲ ಸರ್, ಈ ಮದುವೆ ಬೇಡ ಅಂತ ನಾನು ಹಠ ಮಾಡಿದ್ದಕ್ಕೆ ಅಪೂರ್ವ ಮನೆ ಬಿಟ್ಟು ಹೋಗಿ ಅವಳ ಕೈ ಕಾಲಿ ಹಿಡಿದು ನೀವಿಬ್ಬರು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಮೇಲೆ ಅವಳ ಮನೆಗೆ ಬಂದಿದ್ದು ಅಂತ. ಹಾಗಿದ್ಮೇಲೆ ಯಾರೇನ್ ಮಾಡಕ್ಕಾಗುತ್ತೆ? ಅಪೂರ್ವ ಈ ಪರಿಸ್ಥಿತಿ ಹತ್ರ ತಾನೇ ಹೋದಾಗಿದೆ. ಹಣೆ ಬರ ವಿಧಿ ಅಂದ್ಕೊಂಡು ಸಮಾಧಾನ ಪಟ್ಕೊಳ್ಳೋದೊಂದೇ ಈಗ ನಮ್ಗೆ ಏನಿದೆ. ಅದೇನಿದೆ, ನಿಮ್ಮ ಕುಟುಂಬ ಮತ್ತೆ ನೀವು ಈ ದುರಂತದ ನೆರಳಿನಿಂದ ಆಚೆ ಬಂದು ಸಮಾಧಾನ ಪಡೆಯೋದು ಮುಖ್ಯ. ಅದೇ ರೀತಿ ಅಪೂರ್ವ ಕೂಡ ಅಷ್ಟೇ. ಈ ದುಃಖನ ಮರೆತು ಹೊಸ ಬದುಕಿನ ಬಗ್ಗೆ ಆಲೋಚನೆ ಮಾಡೋದು ಮುಖ್ಯ. ಆಗಿದ್ದಾಗೋಯ್ತು, ಏನ್ ಮಾಡೋದಕ್ಕಾಗುತ್ತೆ? ಅದೇ ಕರ್ನಲ್ಲಿ ಮುಂದಿರೋ ಭವಿಷ್ಯನ ಕಳ್ಕೋಬಾರ್ದು. ನೀವು ಈ ದುಃಖನ ಮರೆಯೋದಕ್ಕೆ, ಹೊಸ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ, ನನ್ನಿಂದ ಏನಾಗುತ್ತೋ ಆ ಸಹಾಯ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಏನ್ ಬೇಕಾದ್ರೂ ಸಹಾಯ ಕೇಳ, ನಾನು ಮಾಡ್ತೀನಿ. Thank you very much. ಮಾತ್ರ ಸಹಾಯ ಕೇಳೋದಕ್ಕೆ ಯಾವ ಮುಚ್ಚಕ್ರನೂ ಇಲ್ಲ ಸರ್. ಕೇಳ್ತೀನಿ. ನಾನು ಬರ್ತೀನಿ ಸರ್. ಕಂದ, ಅಪೂರ್ವ, ಹೇಳಮ್ಮ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು. ಈಗಲಾದರೂ ಒಂದು ತುತ್ತು ಅನ್ನ ತಿನ್ನು. ಹೀಗೆ ಮಲಗಿದ್ರೆ ನಿನ್ನ ಆರೋಗ್ಯ ಕೆಡಲ್ವಾ ಕಂದ? ಒಂದು ತುತ್ತು ಅನ್ನ ತಿನ್ನಮ್ಮ. ಹೇಳು ಮೇಲೆ, ಹೇಳಮ್ಮ.
ಅಪ್ಪೇನು ಬರಲಿ ತಾಯಿ. ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಭಗವಂತ, ಇಂಥ ಸ್ಥಿತಿ ನಮ್ಮ ಶತ್ರುಗೂ ಕೊಡ್ಬೇಡಪ್ಪ, ನಮ್ಮ ಶತ್ರುಗೂ ಕೊಡ್ಬೇಡ. ಬಿಸಿಯಾಗಿರೋ ಮಗಳು ನೋಡುವಂತ ಸ್ಥಿತಿ ಯಾವ ತಾಯಿಗೂ ಬರೋದು ಬೇಡ. ಅದು ನಮ್ಮಂತ ವರ್ಗದವರಿಗೆ ಬಡತನ, ಜವಾಬ್ದಾರಿ ಇಲ್ದಿರೋ ತಂದೆ. ಭಗವಂತ, ಇಂಥ ಸ್ಥಿತಿ ನಮ್ಮ ಶತ್ರುಗೂ ಕೊಡ್ಬೇಡಪ್ಪ, ನಮ್ಮ ಶತ್ರುಗೂ ಕೊಡ್ಬೇಡ. ಬಿಸಿಯಾಗಿರೋ ಮಗಳು ನೋಡುವಂತ ಸ್ಥಿತಿ ಯಾವ ತಾಯಿಗೂ ಬರೋದು ಬೇಡ. ಅದು ನಮ್ಮಂತ ವರ್ಗದವರಿಗೆ ಬಡತನ, ಜವಾಬ್ದಾರಿ ಇಲ್ದಿರೋ ತಂದೆ. ದುಡಿಯೋಳು ಒಬ್ಬಳೇ ಮಗಳು, ಅವಳ ತಂದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇಂಥ ಸ್ಥಿತಿಯಲ್ಲಿ ಒಬ್ಬ ಮಗಳಾದ್ರೂ ಗಂಡನ ಮನೇಲಿ ಸಂತೋಷವಾಗಿದ್ದಾಳಲ್ಲ ಅನ್ಕೊಂಡ್ರೆ, ಅವಳಿಗೂ ಇಂಥ ಸ್ಥಿತಿ ತಂದ್ಕೊಟ್ಬಿಟ್ಟಿಯಲ್ಲ ನೀನು. ನಮ್ ದುಃಖನ, ನಮ್ ಕಷ್ಟನ ನಾವು ಯಾರ ಹತ್ರಪ್ಪ ಹೇಳ್ಕೊಳ್ಳೋದು? ಯಾರ ಹತ್ರ ನನ್ನ ಸಂಕಟ ಎಲ್ಲ ನೋಡ್ಕೊಳ್ಳೋದಪ್ಪ? ಯಾರ ಹತ್ರ? ಯಾಕಮ್ಮ ಅಳ್ತಾ ಇದೀಯಾ? ನೀನನ್ನ ಊಟಕ್ಕೆ ಕರೆದೆ ಅಲ್ವಾ? ನಾನು ಊಟ ಮಾಡ್ತೀನಿ. ಅಭಿಷೇಕ್ ಬರಲ್ಲ ಅಂತ ಗೊತ್ತು. ಅವನು ಈ ಭೂಮಿ ಮೇಲೆ ಇಲ್ಲ ಅಂತಾನೂ ಗೊತ್ತು. ಆದ್ರೆ ಕನ್ಸಲ್ಲಾದ್ರೂ ಬರ್ತಾನೆ ಅಂತ ಜ್ಞಾಪಿಸ್ಕೊಂಡು ಕೂತಿದ್ದೆ ಅಮ್ಮ. ಕೂತಿದ್ದೆ ಅಮ್ಮ. ಸಾಕಲ್ಲ, ಮರೆಯೋದಕ್ಕೆ ಪ್ರಯತ್ನ ಮಾಡಮ್ಮ, ಪ್ರಯತ್ನ ಮಾಡಮ್ಮ. ಸ್ವಲ್ಪ ಮಾಡಮ್ಮ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೀನು. ಅಮೃತ ತನ್ನ ತಂಗಿಗೆ ಸಾರಿ ಹೇಳಿದ್ಲಂತೆ.
ನಿಮ್ಮ ಅತ್ತೆ ಮಾವನಿಗೆ ಈ ಮದುವೆ ಇಷ್ಟ ಇಲ್ಲ, ಅವರು ಮೊದಲೇ ಕೆಟ್ಟ ಜನ, ಈ ಮದುವೆ ಬೇಡ ಅಂತ. ಆದರೂ ಅಕ್ಕನ ಮಾತಿಗೆ ಬೆಲೆ ಕೊಡದೆ ಅಕ್ಕನಿಗೆ ತಿರುಗಿ ಮಾತಾಡಿ ಜಗಳ ಮಾಡಿಕೊಂಡು ಈ ಮದುವೆ ಮಾಡ್ತಾರೆ. ಹೌದಾ? ಅಕ್ಕನ ಮದುವೆ ಮುಂಚೆನೆ ತಂಗಿ ಜಗಳ ಆಡ್ಕೊಂಡು ಮದುವೆ ಆಗಿ ಹೋದ್ಲಾ? ಅಯ್ಯೋ, ಅವ್ರ ಮನೆ ಕಷ್ಟ ಒಂದಾ ಎರಡ? ಅವ್ರ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ನಮ್ಮ ಸೂರಿ ಬಂದು ನನ್ನ ಹತ್ರ ಹೇಳ್ತಾ ಇದ್ದ. ಅವಳ ತಮ್ಮ ಡಾಕ್ಟ್ರು ಓದ್ತಾ ಇದ್ನಂತೆ. ಮುಂದೆ ಸಂಪಾದನೆ ಮಾಡಕ್ ಶುರು ಮಾಡಿದ್ರೆ ಅಕ್ಕನ ಕಷ್ಟನೂ ಕಡಿಮೆ ಆಗುತ್ತೆ, ಮನೆಗೆ ಆಸರ ಆಗಿರ್ತಾನೆ ಅಂತ ಅನ್ಕೊಂಡ್ರೆ ಅವನು ಯಾರೋ ಶ್ರೀಮಂತರ ಮಗಳನ್ನ ಮದುವೆ ಮಾಡಿಕೊಂಡು ಅವ್ರ ಮನೆ ಅಳಿಯ ಆಗಿ ಅವ್ರ ಮಾವನ ದುಡ್ಡನ್ನಲ್ಲೇ ಓದೋದಕ್ಕೆ ಅಂತ ಫಾರಿನ್ಗೆ ಹೋಗಿದ್ದಾನೆ. ಮನೇಲಿ ಇರ್ಬೇಕಾಗಿದ್ದ ಮಗ ಹೊರಗೆ ಹೋದ. ಈನ ಮದುವೆ ಮಾಡ್ಕೊಂಡಿರೋ ಮಗಳು ಗಂಡನ್ ಕಳ್ಕೊಂಡು ಮನೆಗೆ ಬಂದ್ಲು ಅನ್ನು. ಹೌದು, ಅದಕ್ಕೆ ಅಮೃತನ ಹೆಗಲ ಮೇಲಿನ ಜವಾಬ್ದಾರಿ ಕಡಿಮೆ ಆಗೋ ಬದಲು ಇನ್ನೂ ಜಾಸ್ತಿ ಆಯಿತು ಅಷ್ಟೇ. ಪಾಪ, ನಾನು ಅವಳಿಗೆ ಫೋನ್ ಮಾಡಿ ಸಮಾಧಾನ ಹೇಳಿದೆ. ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಆ ಹುಡುಗಿಗೆ ತನ್ನ ಸುಖ ಸಂತೋಷ ಅನ್ನೋ ಸ್ವಾರ್ಥ ಸ್ವಲ್ಪನೂ ಇಲ್ಲ. ಎಲ್ಲರ ಕಷ್ಟದಲ್ಲೂ ನೆರವಾಗ್ತಾನೆ ಇರ್ತಾನೆ. ಅದ್ ನಾನೇ ನೋಡಿದ್ನಲ್ಲ, ಸೂರ್ಯಪ್ರಕಾಶ್ನ ಬಿಡ್ಸ್ಕೊಂಡು ಬರಕ್ಕೆ ಅಂತ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗಿದ್ಲು. ಆದರೆ 2ನೇ ಸಲ ಬಿಂದು 5 ಲಕ್ಷ ರೂಪಾಯಿ ತಗೊಂಡು ಹೋದಾಗ ಅದು ಪ್ರಯೋಜನಕ್ಕೆ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಇವಳು ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ದಕ್ಕೆ ಆ 5 ಲಕ್ಷ ರೂಪಾಯಿನೂ ಉಳಿತು. ಸೂರ್ಯಪ್ರಕಾಶು ಮನೆಗೆ ಬಂದ. ಹೌದು, ಅದಕ್ಕೆ ಅಮೃತ ನಮ್ಮ ಕುಟುಂಬಕ್ಕೆ ದೊಡ್ಡ ಸಹಾಯ ಮಾಡಿದ್ದಾಳೆ. ಬೇರೆಯವರು ಕಷ್ಟದಲ್ಲಿರುವಾಗ ಸಹಾಯ ಮಾಡೋದೇ ಅವಳ ಜಯಮಾನ.